ನಾನು ಪಿನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲಿ ಹಲವಾರು ದೇವರುಗಳಿಗೆ ದೇವಸ್ಥಾನವನ್ನು ಅಲ್ಲಿ ಹೋಗ್ಬೇಕು ಆಚೆಗೆ. ಸಿಗಲ್ಲ. ಲೀಲಾವತಿ 6-7 ದಶಕಗಳ ಕಾಲ ಕಲಾಕ್ಷೇತ್ರದಲ್ಲಿ ನಮ್ಮ ಕಲೆಯ ಮುಖಾಂತರ ಜನಗಳ ಮನಸ್ಸಿಗೆ ಶಾಂತಿಯನ್ನು, ಸಂಸ್ಕೃತಿ, ಕಲಾ ಪ್ರಪಂಚದಲ್ಲಿದ್ದು ಸುಸಂಸ್ಕೃತರಾಗಿ ಯಾವ ರೀತಿ ನಮ್ಮ ಕಲೆಯ ಮುಖಾಂತರ ಅಭಿನಯದ ಅಂತಹ ಮಹಾ ತಾಯಿ ಒಬ್ಬ ಹುಡುಗನಿಗೆ ಜನ್ಮ ಇಟ್ಟು ಹೋಗಿರ್ತಕ್ಕಂಥದ್ದು. ಈಗ ವಿನೋದ್ ರಾಜ್ ಹೇಳ್ತಾ ಇದ್ರು, ಒಬ್ಬ ಅನಾಥ ಮಗನ ಕಾರ್ಯಕ್ರಮಕ್ಕೆ ಸಮಸ್ತ 7 ಕೋಟಿ ಕನ್ನಡಿಗರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಅವರ ಅನಾಥ ಆ ತಾಯಿ ತನ್ನ ಕಲೆಯ ಮುಖಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನು ತನ್ನವರನ್ನಾಗಿಸಿಕೊಂಡು ಅಂತ ಎಲ್ಲ ಕಲಾಭಿಮಾನಿಗಳನ್ನು ತಾಯಿ ಮಗನಾಗಿ ಒಂದು ದೇವಸ್ಥಾನವನ್ನು ಅವರು ಕಟ್ಟಿಕೊಂಡಿದ್ದಾರೆ. ಆ ತಾಯಿ ಇಡೀ ನಮ್ಮ ಕನ್ನಡ ನಾಡಿಗೆ ತಾಯಿಯಾಗಿದೆ. ಅಂತಹ ತಾಯಿಯ ಹೆಸರಿನ ದೇವಸ್ಥಾನ ಇಂದು ಉದ್ಘಾಟಿಸಿ ಅವರು ಕಲಾ ಪ್ರಪಂಚದಲ್ಲಿ ಮಾಡಿರುವ ಸಾಧನೆಯನ್ನು ಕೂಡ ಸೌಭಾಗ್ಯ. ಆಚಾರ್ಯ ದೇವೋಭವ, ಮಾತೃದೇವ, ಪಿತೃದೇವೋಭವ ಏನೇನು ಹೇಳ್ತಾರೆ, ಆದರೆ ಎಲ್ಲ ದೇವೋಭವ ಅಂತ ಹೇಳೋದಕ್ಕೆ ಮುಂಚೆ ಮಾತೃದೇವೋಭವ ಬಹಳ ಮುಖ್ಯವಾಗಿರ್ತದೆ. ಅದೊಂಥರ ಅಧಿಷ್ಠಾನ ಆಗಿದ್ದಾರೆ. ತಂದೆಯನ್ನು ತೋರಿಸಿಕೊಟ್ಟಂಥವಳು ತಾಯಿ, ಜಗತ್ತನ್ನು ತೋರಿಸಿದವರು ತಾಯಿ, ಗುರುವನ್ನು ತೋರಿಸಿದವರು ತಾಯಿ. ಹಾಗಾಗಿ ತಾಯಿಯ ಆಧ್ಯಾತ್ಮಿಕ ರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಗುರು ಎಷ್ಟು ಮುಖ್ಯವೋ ಈ ಪ್ರಪಂಚದ ಮಾತೃಸ್ಥಾನ ಬಹು ಮುಖ್ಯವಾಗಿದೆ. ಆ ತಾಯಿ ಕೇವಲ ತಾಯಿ ಆದದ್ದಷ್ಟೇ ಅಲ್ಲ, ಮಾತೃಸ್ಥಾನದ ಮಹತ್ತನ್ನು ಹರಿದಂತಹ ಮಹಾತಾಯಿ. ಶ್ರೀ ಕ್ಷೇತ್ರ ರಾಜಸಿಂಹ ಮಹಾಸಂಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಒಳಗೊಂಡಿದ್ದು ನಮ್ಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಯವರ ಕಾಲದಿಂದ ಶ್ರೀಮಠಕ್ಕೆ ರೀತಿಯಿಂದ ಇಂತಹ ತಾಯಿ ಕಟ್ಟಿಸಿರ್ತಕ್ಕಂಥ ಮಗ ಕಟ್ಟಿಸಿರ್ತಕ್ಕಂಥ ಈ ದೇಗುಲವನ್ನು ಬಹಳ ಸಂತೋಷ ಆಗಿದೆ. ಈ ಸೋಲ್ದೇವನಹಳ್ಳಿಯ ನಮ್ಮ ಭಕ್ತರು ಬಹಳಷ್ಟು ಜನ ಇದ್ದಾರೆ. ಇಂತಹ ಭಾಗಕ್ಕೆ ಸುಮಾರು 2 ದಶಕಗಳ ಹಿಂದೆ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶಗಳವರೆಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತ ಮಾಡಿ ಹಲವಾರು ಆದರ್ಶಪ್ರಾಯವಾಗಿ ಹೋಗುತ್ತಂತೆ. ತಾಯಿಗೆ ಆತ್ಮೀಯ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಮತ್ತು ದೇಗುಲ ನಿರ್ಮಾಣ ಮಾಡಿದಂಥ ವಿನೋದ್ ರಾಜ್ ಕೂಡ ಶ್ರೀ ಕ್ಷೇತ್ರದ ಹೆಸರುಗಳನ್ನು ಹೇಳ್ತೇವೆ. ಜೊತೆಯಲ್ಲಿ ಇವತ್ತು ವಿನೋದ್ ರಾಜ್ ದಾಂಪತ್ಯ ಜೀವನಕ್ಕೆ 25 ವರ್ಷಗಳಾಯಿತು. ಸುವರ್ಣ ಸಂಭ್ರಮವನ್ನು ಆಚರಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ತಾಯಿಯ ದೇಗುಲವನ್ನು ಕೂಡ ಉದ್ಘಾಟನೆ ಮಾಡಿದ್ದು ಸಂತೋಷ. ಪ್ರಕೃತಿ ಅದೆಲ್ಲ ಪಾಠಶಾಲೆ ತಾಯಿಯ ಮಗಳು. ತಾಯಿ ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಸಂಸ್ಕಾರವನ್ನು ಕಲಿಸ್ತಾರೆ, ಅದಕ್ಕೆ ಪೂರಕವಾಗಿ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನಿಮಗೆ ಗೊತ್ತಲ್ಲ, ಪಾಂಡವರಿಗೂ ಕೌರವರಿಗೂ ಇದ್ದಂಥ ವ್ಯತ್ಯಾಸ ಏನು? ಎಲ್ಲವೂ ಒಂದೇ ಆಗುತ್ತೆ. ವ್ಯತ್ಯಾಸ ಇರೋದು ಮಾತ್ರ ತಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳೋದು, ಮಕ್ಕಳನ್ನ ಸಾಕಿದ್ದು ತಾಯಂದಿರ ಪಾತ್ರ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ತದೆ. ಉತ್ತಮ ತಾಯಿಗಾಗಿ ಕಾರ್ಯವನ್ನು